ಹಾಯ್, ನಮಸ್ತೆ ಎಲ್ರಿಗೂ. ಇವತ್ತು ನಾವು 10ನೇ ತರಗತಿ ಗಣಿತ ವಿಷಯದಲ್ಲಿ ವಾರ್ಷಿಕ ಪರೀಕ್ಷೆಗೆ ಅತಿ ಉಪಯುಕ್ತವಾಗಿರುವಂತಹ ವಸ್ತುನಿಷ್ಠ ಪ್ರಶ್ನೋತ್ತರ ಮಾಲಿಕೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. 2023-24ನೇ ಸಾಲಿನ 10ನೇ ತರಗತಿ ಗಣಿತ ವಸ್ತುನಿಷ್ಠ ಪ್ರಶ್ನೋತ್ತರ ಮಾಲಿಕೆ. ಇದರಲ್ಲಿ ನೋಡ್ರಿ, ಘಟಕವಾರು ಬಹು ಆಯ್ಕೆಯ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಒಂದನೇ ಅಧ್ಯಾಯ ನೋಡ್ರಿ, ಸಮಾಂತರ ಶ್ರೇಣಿಗಳು. ಈ ಸಮಾಂತರ ಶ್ರೇಣಿಗಳಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು. ಒಂದನೇ ಪ್ರಶ್ನೆ ಏನು ಹೇಳ್ತಾ ಇದೆಯಪ್ಪ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 5n+5 ಆದರೆ ಅದರ ಮೂರನೇ ಪದವು. ಈಗ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 5n+5 ಆದರೆ ಮೂರನೇ ಪದ ಏನಾಗುತ್ತಪ್ಪ ಅದರಲ್ಲಿ? ನೋಡ್ರಿ, ಮೂರನೇ ಪದ ಏನಾಗುತ್ತೆ? 17. ಓಕೆನಾ? ನೆಕ್ಸ್ಟ್ ನೋಡ್ರಿ, ಎರಡನೇ ಪ್ರಶ್ನೆ ಏನು ಹೇಳ್ತಾ ಇದೆಯಪ್ಪ ಇಲ್ಲಿ, 2, x, 14ಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಎಕ್ಸ್ನ ಬೆಲೆಯು. ಇದರಲ್ಲಿ ಎಕ್ಸ್ನ ಬೆಲೆ ಏನಾಗುತ್ತಪ್ಪ? a 28, b 16, c 7, d 8 ಕೊಟ್ಟಿದ್ದಾನೆ. ಇದರಲ್ಲಿ ಎಕ್ಸ್ನ ಬೆಲೆ ಎಷ್ಟಾಗುತ್ತೆ ನೋಡ್ರಿ? ಇದರಲ್ಲಿ ಎಕ್ಸ್ನ ಬೆಲೆ 8, ಡಿ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ ಒನ್, ಮೂರನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 3n-2 ಆದರೆ ಅದರ 9ನೇ ಪದವು ಏನಾಗುತ್ತೆ? A ಆಪ್ಷನ್ -25, B 5, C -5, D 25. ಈ ನಾಲ್ಕರಲ್ಲಿ 9ನೇ ಪದ ಏನಾಗುತ್ತಪ್ಪ ಅಂತಂದರೆ ನೋಡ್ರಿ, ಇಲ್ಲಿ ಎನ್ ಇದ್ದಲ್ಲೇ 9 ಹಾಕೋಣ. 9 ಮೇಲೆ 27, 27ರಲ್ಲಿ 2 ಹೋದರೆ ಎಷ್ಟಾಯ್ತು ರೀ? 25. ಹಾಗಿದ್ದಾಗ 9ನೇ ಪದ ಎಷ್ಟಾಯ್ತು ರೀ? 25. ಓಕೆನಾ? ಈಗ ನೋಡ್ರಿ, ನಾಲ್ಕನೇ ಪ್ರಶ್ನೆ ಏನು ಹೇಳ್ತಾ ಇದೆ, ಮೊದಲ 20 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು. ಇಲ್ಲಿ ನೋಡ್ರಿ, ಮೊದಲನೇ 20 ಸ್ವಾಭಾವಿಕ ಸಂಖ್ಯೆಗಳಂದರೆ ಯಾವಪ್ಪ? 1 + 2 + 3 + 4 + 20ವರೆಗೂ ನಾವು ಕೂಡಿಸ್ತಾ ಹೋದಾಗ ಅದರ ಮೊತ್ತ ಎಷ್ಟಾಗುತ್ತೆ ರೀ? 210. ಹಾಗಿದ್ದಾಗ ಸರಿಯಾದ ಉತ್ತರ ಯಾವುದ್ರಿ? ಇಲ್ಲಿ 210 ಎನ್ನುವುದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ 5ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n+1 ಆದರೆ ಅದರ ಸಾಮಾನ್ಯ ವ್ಯತ್ಯಾಸವು. ನೋಡ್ರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 2n+1 ಆದಾಗ ಸಾಮಾನ್ಯ ವ್ಯತ್ಯಾಸ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. 4 ಆಪ್ಷನ್ ಏನಿದೆ ರೀ ಇಲ್ಲಿ? 0, 1, 2 ಆ್ಯಂಡ್ 3 ಅನ್ನೋದು 4 ಆಪ್ಷನ್. ಇದರಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ರೀ? ನೋಡ್ರಿ, ಇದರಲ್ಲಿ ಸರಿಯಾದ ಉತ್ತರ ಸಿ 2 ಅನ್ನೋದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ 6ನೇ ಪ್ರಶ್ನೆ ಏನು ಹೇಳ್ತಾ ಇದೆಯಪ್ಪ, ಒಂದು ಸಮಾಂತರ ಶ್ರೇಣಿಯಲ್ಲಿ nನೇ ಪದವು 5n+3 ಆದರೆ ಅದರ ಮೂರನೇ ಪದವು ಡ್ಯಾಶ್. ಮೂರನೇ ಪದ ಎಷ್ಟಾಗುತ್ತೆ? ಒಂದು ಸಮಾಂತರ ಶ್ರೇಣಿಯಲ್ಲಿ nನೇ ಪದ 5n+3 ಆದಾಗ ಅದರ ಮೂರನೇ ಪದವು a = 11, b 18, c 12, d ಮತ್ತು 13. ಇದರಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ನೋಡ್ರಿ, ಇದರಲ್ಲಿ 18, ಬಿ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ 7ನೇ ಪ್ರಶ್ನೆ ಏನು ಹೇಳ್ತಾ ಇದೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 24 - 3n ಆದರೆ ಅದರ ಎರಡನೇ ಪದವು 18, 15, 0, 2. ಈ ನಾಲ್ಕರಲ್ಲಿ ಯಾವುದಾಗುತ್ತಪ್ಪ ಅಂತಂದರೆ ನೋಡ್ರಿ, ಇದರಲ್ಲಿ ಎರಡನೇ ಪದ ಯಾವುದಪ್ಪ ಅಂತಂದರೆ ಎ 18 ಎನ್ನುವುದು ಇದರ ಎರಡನೇ ಪದ ಆಗುತ್ತೆ. ಓಕೆನಾ? ನೆಕ್ಸ್ಟ್ 8ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ, ಮೊದಲ n ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು. ಮೊದಲ n ಸಮ ಅಥವಾ ಸರಿ ಅಂತ ಎರಡು ಹೇಳ್ಬೋದು. ಈ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಎಷ್ಟಾಗುತ್ತಪ್ಪ ಅಂತಂದರೆ ಎಷ್ಟಾಗುತ್ತೆ ರೀ? ಇಲ್ಲಿ 8ನೇ ಪ್ರಶ್ನೆಗೆ ಎ ಅನ್ನೋದು ಸರಿಯಾದ ಉತ್ತರ. ಓಕೆನಾ? ರೈಟ್. ನೆಕ್ಸ್ಟ್ ಒನ್, 9ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಪ್ಪ ಇಲ್ಲಿ, ಒಂದು ಶ್ರೇಣಿಯಲ್ಲಿ an = 4n, 2 - 1 ಮತ್ತು
ಎನ್ ಈಸ್ ಈಕ್ವಲ್ ಟು 35 ಆದರೆ ಎನ್ ಬೆಲೆ ಎಷ್ಟಾಗುತ್ತೆ ಇಲ್ಲಿ 9 ಅಥವಾ 5 ಅಥವಾ 6 ಅಥವಾ 3. ಇದರಲ್ಲಿ ಎನ್ನ ಬೆಲೆ ಎಷ್ಟಾಗುತ್ತೆ ಅಂತಂದರೆ ನೋಡ್ರಿ ಡಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ. 3 ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ ಏನು ಹೇಳ್ತಾ ಇದೆ, ಸಮೇಷನ್ ಆಫ್ 18 ಪ್ಲಸ್ ಸಮೇಷನ್ ಆಫ್ 19ರ ಬೆಲೆಯು ಸಿಗ್ಮಾ 18 ಪ್ಲಸ್ ಸಿಗ್ಮಾ 19ರ ಬೆಲೆ ಎಷ್ಟಾಗುತ್ತೆ? ಇವೆರಡರ ಬೆಲೆಯು ಎ 324, ಬಿ 361, ಸಿ ಎಷ್ಟೈತ್ರಿ 703, ಡಿ 743. ಇದರಲ್ಲಿ ಸರಿಯಾದ ಉತ್ತರ ನೋಡ್ರಿ 10ನೇ ಪ್ರಶ್ನೆಯಲ್ಲಿ ಸರಿಯಾದ ಉತ್ತರ 361 ಆಗುತ್ತೆ. ಓಕೆನಾ. ನೆಕ್ಸ್ಟ್ 11ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. ಇವಾಗ ಒಂದು ಶ್ರೇಣಿಯಲ್ಲಿ ಎನ್ನನೇ ಪದವು n/n+1 ಆದರೆ ಅದರ ಎರಡನೇ ಪದವು ಎಷ್ಟಾಗುತ್ತೆ ಇಲ್ಲಿ? ನೆಕ್ಸ್ಟು ಬಿ 2/3 ಅನ್ನೋದು ಇದರ ಎರಡನೇ ಪದ ಆಗುತ್ತೆ. ಓಕೆನಾ. ಎರಡನೇ ಪದವು 2/3 ಅನ್ನೋದು ಇದರ ಎರಡನೇ ಪದ. ಓಕೆ. ನೆಕ್ಸ್ಟ್ 12ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. an ಈಸ್ ಈಕ್ವಲ್ ಟು n² ಪ್ಲಸ್ 3 ಆದರೆ a3ಯ ಬೆಲೆಯು a3 ಬೆಲೆ ಏನಾಗುತ್ತೆ ಇಲ್ಲಿ 12 ಎನ್ನುವುದು a3 ಬೆಲೆ ಆಗುತ್ತೆ. n ಈಸ್ ಈಕ್ವಲ್ ಟು n² ಪ್ಲಸ್ 3 ಆದರೆ a3ಯ ಬೆಲೆ 12. ಓಕೆ, ಸಿ ಅನ್ನುವುದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, 2 ಮತ್ತು 8ರ ಸಮಾಂತರ ಮಾಧ್ಯಮ 2 ಮತ್ತು 8ರ ಸಮಾಂತರ ಮಾಧ್ಯಮ ಏನಾಗುತ್ತೆ ಇಲ್ಲಿ 2 ಮತ್ತು 8ರ ಸಮಾಂತರ ಮಾಧ್ಯಮ 5 ಎನ್ನುವುದು 2 ಮತ್ತು 8ರ ಸಮಾಂತರ ಮಾಧ್ಯಮ. ಓಕೆನಾ. ಎ ಈಸ್ ಈಕ್ವಲ್ ಟು 5 ಎನ್ನುವುದು ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. ಎ ಬಿ ಮತ್ತು ಸಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ b - a c - bಯ ಬೆಲೆಯು ಏನಾಗುತ್ತೆ ಇಲ್ಲಿ ನೋಡ್ರಿ. ಎ ಬಿ ಮತ್ತು ಸಿಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ b - a c - bಯ ಬೆಲೆ ಎಷ್ಟಾಗುತ್ತೆ ಇಲ್ಲಿ? ಎ ಬಿ ಸಿಗಳು ಸಮಾಂತರ ಶ್ರೇಣಿಯಲ್ಲಿದ್ದಾಗ b - a c - bಯ ಬೆಲೆಯು 1 ಆಗುತ್ತದೆ. ಓಕೆ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ 15ನೇದು a ಪ್ಲಸ್ ಡಿ a ಪ್ಲಸ್ 2d a ಪ್ಲಸ್ 3d ಈ ಸಮಾಂತರ ಶ್ರೇಣಿಯಲ್ಲಿ ಎ ಅನ್ನೋದು ಏನ್ರಿ ಇಲ್ಲಿ? ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎ ಅನ್ನೋದು ಸಾಮಾನ್ಯ ವ್ಯತ್ಯಾಸನ, ಸಾಮಾನ್ಯ ಅನುಪಾತನ, ಮೊದಲನೇ ಪದನ ಅಥವಾ ಕೊನೆಯ ಪದನ? ಎ ಅನ್ನೋದು ಏನಾಗುತ್ತೆ ಇಲ್ಲಿ ಮೊದಲನೇ ಪದ ಆಗುತ್ತೆ. ಓಕೆನಾ. ಎ ಅನ್ನೋದು ಮೊದಲನೇ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಎ ಪ್ಲಸ್ ಡಿ a ಪ್ಲಸ್ 2d a ಪ್ಲಸ್ 3d ಈ ಸಮಾಂತರ ಶ್ರೇಣಿಯ ಡಿ ಎನ್ನುವುದು ಇದರಲ್ಲಿ ಡಿ ಅನ್ನೋದೇನ್ರಿ ಇಲ್ಲಿ ಸಾಮಾನ್ಯ ವ್ಯತ್ಯಾಸ. ಓಕೆನಾ. ಸಾಮಾನ್ಯ ವ್ಯತ್ಯಾಸವಾಗಿರುತ್ತೆ. ಡಿ ಅಂದರೆ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ. ನೆಕ್ಸ್ಟ್ ನೋಡ್ರಿ 17ನೇ ಪ್ರಶ್ನೆ ಏನು ಹೇಳ್ತಾ ಇದೆ 3, 1, -1, -3 ಈ ಸಮಾಂತರ ಶ್ರೇಣಿಯ ಮುಂದಿನ ಪದವು ಏನಾಗುತ್ತೆ ಇಲ್ಲಿ? ಇದರ ಮುಂದಿನ ಪದ 3, 1, -1, -3 ಆದಾಗ ಮುಂದಿನ ಪದ ಏನಾಗ್ತಾ ಇದೆ ಇಲ್ಲೇ ನೋಡ್ರಿ. -3, 3ರಲ್ಲಿ 2 ಹೋದರೆ 1, 1ರಲ್ಲಿ 2 ಹೋದರೆ -1, -2, -3 ಇಲ್ಲಿ -2 ಕೂಡಿಸಿದ್ರೆ -5 ಆಗುತ್ತೆ. ಓಕೆನಾ. ಇದರ ಮುಂದಿನ ಪದ -5 ಅನ್ನೋದು ಮುಂದಿನ ಪದವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 18ನೇ ಪ್ರಶ್ನೆ ಏನು ಹೇಳ್ತಾ ಇದೆ √2, √8, √18, √32 ಈ ಸಮಾಂತರ ಶ್ರೇಣಿಯ ಮುಂದಿನ ಪದ ಏನಾಗ್ತಾ ಇದೆ ಇಲ್ಲಿ? ಇದರ ಮುಂದಿನ ಪದ √50 ಎನ್ನುವುದು ಮುಂದಿನ ಪದವಾಗಿದೆ. ಓಕೆ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. ಮೊದಲನೇ ಪದ -2 ಮತ್ತು ಸಾಮಾನ್ಯ ವ್ಯತ್ಯಾಸ -2 ಇರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು ಕ್ರಮವಾಗಿ ಯಾವ ರೀತಿಯಾಗಿ ಇರ್ತವೆ? -2 ಎನ್ನುವುದು ಮೊದಲನೇ ಪದ. ಇದಕ್ಕೆ -2 ಸಾಮಾನ್ಯ ವ್ಯತ್ಯಾಸ ಆದಾಗ -2, -4, -6 ನೋಡ್ರಿ -2, -4, -6, -8 ಎನ್ನುವುದು
ಈ ಒಂದು ಸಮಾಂತರ ಶ್ರೇಣಿಯ ಮೊದಲ 4 ಪದಗಳು. ಓಕೆನಾ? ಹಾಗಾದರೆ ಸಿ ಅನ್ನೋದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ. -4 -2 0 2 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟಾಗುತ್ತೆ ಅಂತ ಕ್ವಶನ್ 20ನೇದು ನೋಡಿರಿ. -4 -2 0 2 ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಯಾವುದಪ್ಪ ಅಂತಂದರೆ 2 + 2 ಎನ್ನುವುದು ಇದರ ಸರಿಯಾದ ಉತ್ತರ. ನೆಕ್ಸ್ಟ್ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ. ಇಲ್ಲಿ a - b, a + b ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕ್ವಶನ್. 21ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡಿರಿ. ಇಲ್ಲಿ a - b, a + b ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗ್ತಾ ಇದೆ ನೋಡಿರಿ. ಇಲ್ಲಿ +b ಅನ್ನೋದು ಸಾಮಾನ್ಯ ವ್ಯತ್ಯಾಸ. ಇಲ್ಲಿ +b ಅನ್ನೋದು ಸಾಮಾನ್ಯ ವ್ಯತ್ಯಾಸ ಆಗುತ್ತೆ. ಹೇಗಪ್ಪ ಅಂತಂದರೆ a - b ನೆಕ್ಸ್ಟ್ a ಬರುತ್ತೆ ಅಂದರೆ ಇಲ್ಲಿ +b ಕೂಡಿಸಿದಾಗ -b + b ಹೋಗುತ್ತೆ, a ಉಳಿಯುತ್ತೆ. ಓಕೆನಾ? ಇಲ್ಲಿ +b ಎನ್ನುವುದು ಇದು ಏನಪ್ಪ ಅಂತಂದರೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಓಕೆ, ಮುಂದಿನ ಪ್ರಶ್ನೆ ನೋಡಿರಿ. 22ನೇದು. a b cಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿ ಅಂತ ಕ್ವಶನ್ನು. ಇಲ್ಲಿ a b c d ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. 2b = a + c, b = a + c, b = ac, b √ac. ನೋಡಿರಿ, ಇದರಲ್ಲಿ ಸರಿಯಾದ ಉತ್ತರ ಏನಾಗುತ್ತಪ್ಪ ಅಂತಂದರೆ ಎ ಅನ್ನೋದು ಸರಿಯಾದ ಉತ್ತರ. 2b = a + c ಎನ್ನುವುದು ಇಲ್ಲಿ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಹೇಳ್ತಾ ಇದ್ದಪ್ಪ. ಸಾಮಾನ್ಯ ವ್ಯತ್ಯಾಸ d ಇರುವ ಸಮಾಂತರ ಶ್ರೇಣಿಯ k-ನೇ ಪದವು ak ಆದರೆ ak - 1 of -akಯ ಬೆಲೆಯು ಎಷ್ಟಾಗುತ್ತೆ ಅಂತ. ಈಗ ನೋಡಿರಿ, ಸಾಮಾನ್ಯ ವ್ಯತ್ಯಾಸ d ಇರುವ ಸಮಾಂತರ ಶ್ರೇಣಿಯ k-ನೇ ಪದವು ak ಆದರೆ ak - 1 - ak. ಇದರಲ್ಲಿ ಸರಿಯಾದ ಉತ್ತರ ನೋಡಿರಿ ಡಿ ಎನ್ನುವುದು ಇಲ್ಲಿ ಸರಿಯಾದ ಉತ್ತರ. ಡಿ ಅನ್ನೋದು ಸರಿಯಾದ ಉತ್ತರ ಆಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ. ಸಾಮಾನ್ಯ ವ್ಯತ್ಯಾಸ ಡಿ ಇರುವ ಸಮಾಂತರ ಶ್ರೇಣಿಯಲ್ಲಿ a3 - a1ನ ಬೆಲೆಯು ಏನಾಗುತ್ತಪ್ಪ ಇಲ್ಲಿ ಡಿನ 2dನ 3dನ 4dನ. ನೋಡಿರಿ, ಇಲ್ಲಿ ಸರಿಯಾದ ಉತ್ತರ 2d ಅನ್ನೋದು ಸರಿಯಾದ ಉತ್ತರವಾಗಿದೆ. ಓಕೆ, ಈಗ ನೋಡಿರಿ 25ನೇ ಪ್ರಶ್ನೆ. 18 x y - 3ಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ x + yನ ಬೆಲೆಯು ಏನಾಗುತ್ತೆ ಇಲ್ಲಿ 12 15 16 11 ಅನ್ನುವುದು. ಇದರಲ್ಲಿ ನೋಡಿರಿ ಸರಿಯಾದ ಉತ್ತರ ಏನಾಗುತ್ತೆ 15 ಎನ್ನುವುದು ಇಲ್ಲಿ ಸರಿಯಾದ ಉತ್ತರ. ಈಗ ನೋಡಿರಿ 26ನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ a24 - a17 = -28 ಆದರೆ ಸಾಮಾನ್ಯ ವ್ಯತ್ಯಾಸವು. ನೋಡಿರಿ, ಒಂದು ಸಮಾಂತರ ಶ್ರೇಣಿಯಲ್ಲಿ a24 - a17 = -28 ಆದಾಗ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತಪ್ಪ ಇಲ್ಲಿ ಅಂತಂದರೆ -4 ಆಗುತ್ತೆ. ಓಕೆನಾ? -4 ಅನ್ನೋದು ಸಾಮಾನ್ಯ ವ್ಯತ್ಯಾಸ. ನೆಕ್ಸ್ಟ್ 27ನೇ ಪ್ರಶ್ನೆ ಏನು ಹೇಳ್ತಾ ಇದೆ ಇಲ್ಲಿ. ಸಾಮಾನ್ಯ ವ್ಯತ್ಯಾಸ 5 ಸಮಾಂತರ ಶ್ರೇಣಿಯಲ್ಲಿ a18 - a13ರ ಬೆಲೆಯು. ಸಾಮಾನ್ಯ ವ್ಯತ್ಯಾಸ 5 ಇದ್ದಾಗ ಸಮಾಂತರ ಶ್ರೇಣಿಯಲ್ಲಿ a18 - a13ರ ಬೆಲೆ ಏನಾಗುತ್ತಪ್ಪ ಇಲ್ಲಿ 25 ಆಗುತ್ತೆ. ಓಕೆನಾ? 25 ಎನ್ನುವುದು a18 - a13ರ ಬೆಲೆ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ. a + d, a + 2d, a + 3, ಈ ಸಮಾಂತರ ಶ್ರೇಣಿಯಲ್ಲಿದ್ದರೆ m ಪದಗಳಿದ್ದರೆ ಈ ಸಮಾಂತರ ಶ್ರೇಣಿಯ ಕೊನೆಯ ಪದವು ಏನಾಗುತ್ತೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ ಇಲ್ಲಿ. ಹೌದಾ? ಈ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ಯಾವುದಪ್ಪ a + m - 1 ಎನ್ನುವುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ ನೋಡಿರಿ. 10 7 4 ಈ ಸಮಾಂತರ ಶ್ರೇಣಿಯ 30ನೇ ಪದವು ಏನಾಯ್ತು ಇಲ್ಲಿ 10 7 4 ಇದರಲ್ಲಿ ಈ ಸಮಾಂತರ ಶ್ರೇಣಿಯ
30ನೇ ಪದವು ಏನಾಗ್ತಾ ಇದೆ ಇಲ್ಲಿ? 30ನೇ ಪದ 87. ಓಕೆನಾ? 30ನೇ ಪದ ಅನ್ನೋದಿಲ್ಲಿ 87 ಆಗುತ್ತೆ. ನೆಕ್ಸ್ಟ್ ಕ್ವಶನ್ 11, 15, 19 ಈ ಸಮಾಂತರ ಶ್ರೇಣಿಯ 10ನೇ ಪದವು. ಮೊದಲನೇ ಪದ 11, ಎರಡನೇ ಪದ 15, ಮೂರನೇ ಪದ 19 ಆದಾಗ 10ನೇ ಪದವು ಏನಾಗುತ್ತೆ ಅಂತ ಕ್ವಶನ್. ಇದರಲ್ಲಿ 10ನೇ ಪದ ಏನಾಗುತ್ತೆ ರೀ? 40, 47, 50 -47. ಇಲ್ಲಿ -47 ಎನ್ನುವುದು 10ನೇ ಪದವಾಗುತ್ತೆ. ಓಕೆನಾ? -47 ಇದು 10ನೇ ಪದ. ನೆಕ್ಸ್ಟ್ ಕ್ವಶನ್ √2, √8, √18 ಈ ಸಮಾಂತರ ಶ್ರೇಣಿಯ 10ನೇ ಪದವು. 2, 8, 18 ರೂಟ್ ಇದ್ದಾಗ 10ನೇ ಪದವು ಏನಾಗುತ್ತೆ ಇಲ್ಲಿ? 200. 10ನೇ ಪದ √200 ಆಗುತ್ತೆ. ಓಕೆನಾ? 10ನೇ ಪದವು √200 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ? √x, 3 √x, 5 √x ಈ ಸಮಾಂತರ ಶ್ರೇಣಿಯ 37ನೇ ಪದವು. 37ನೇ ಪದ ಏನಾಗುತ್ತೆ ರೀ? 73 √x ಎನ್ನುವುದು ಇಲ್ಲಿ 37ನೇ ಪದವಾಗುತ್ತೆ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ನೋಡಿರಿ? ಮೊದಲನೇ ಪದ p ಮತ್ತು ಸಾಮಾನ್ಯ ವ್ಯತ್ಯಾಸ q ಇರುವ ಸಮಾಂತರ ಶ್ರೇಣಿಯ 10ನೇ ಪದವು ಏನಾಗುತ್ತೆ ಅಂತ ಕ್ವಶನ್. ಇಲ್ಲಿ ಮೊದಲನೇ ಪದ p, ಸಾಮಾನ್ಯ ವ್ಯತ್ಯಾಸ q ಇದ್ದಾಗ ಸಮಾಂತರ ಶ್ರೇಣಿಯಲ್ಲಿ 10ನೇ ಪದವು ಏನಾಗ್ತಾ ಇದೆ? p + 9q ಎನ್ನುವುದು ಇಲ್ಲಿ 10ನೇ ಪದವಾಗಿದೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿರಿ. ಮೊದಲನೇ ಪದ -3 ಮತ್ತು ಸಾಮಾನ್ಯ ವ್ಯತ್ಯಾಸ 4 ಇರುವ ಸಮಾಂತರ ಶ್ರೇಣಿಯ 21ನೇ ಪದ ಏನಾಗ್ತಾ ಇದೆ? ಇಲ್ಲಿ ಮೊದಲನೇ ಪದ a -3 ಆ್ಯಂಡ್ d 4 ಇರುವ ಸಮಾಂತರ ಶ್ರೇಣಿಯಲ್ಲಿ 21ನೇ ಪದ a + n-1 ಬ್ರ್ಯಾಕೆಟ್ ಆಫ್ d ಸೂತ್ರ ಹಾಕಿ ಮಾಡಿದಾಗ ನಮಗೆ ಬರುವಂಥ ಆನ್ಸರ್ ಯಾವುದ್ರಿ? ಇಲ್ಲಿ 77 ಎನ್ನುವುದು ನಮಗೆ ಬರುವಂಥ ಆನ್ಸರು. 77. 21ನೇ ಪದವು 77 ಆಗುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿರಿ. 92, 88, 84, 80 ಈ ಸಮಾಂತರ ಶ್ರೇಣಿ ಎಷ್ಟನೇ ಪದವು 0 ಆಗುತ್ತದೆ? ನೋಡಿರಿ ಇಲ್ಲಿ 92, 88, 84, 84 ಕಡಿಮೆ ಮಾಡ್ತಾ ಹೋದಾಗ ಎಷ್ಟನೇ ಪದವು 0 ಆಗಿದೆ ಅಂತ ಕ್ವಶನ್. ಇಲ್ಲಿ 23, 32, 22 ಮತ್ತು 24. ನೋಡಿರಿ ಇದರಲ್ಲಿ ಸರಿಯಾದ ಉತ್ತರ ಯಾವುದ್ರಿ? 24 ಎನ್ನುವುದು ಇಲ್ಲಿ ಸರಿಯಾದ ಉತ್ತರ. 24ನೆಯ ಪದವು 0 ಆಗುತ್ತದೆ. ನೆಕ್ಸ್ಟ್ ಕ್ವಶನ್ 27, 24, 21 ಈ ಸಮಾಂತರ ಶ್ರೇಣಿ ಎಷ್ಟನೇ ಪದವು 0 ಆಗುತ್ತದೆ? ನೋಡ್ರಿ 27, 24, 21 ಈ ಸಮಾಂತರ ಶ್ರೇಣಿ ಎಷ್ಟನೇ ಪದ 0 ಆಗುತ್ತೆ ಅಂತಂದರೆ ನೋಡ್ರಿ ಇದರಲ್ಲಿ 10ನೇ ಪದವು 0 ಆಗುತ್ತದೆ ಅಂತ ಹೇಳ್ಬೇಕು ನಾವು. ಓಕೆನಾ? 10ನೇ ಪದವು 0 ಆಗುತ್ತದೆ. ನೆಕ್ಸ್ಟ್ ಕ್ವಶನ್ 5, 2, -1 ಈ ಸಮಾಂತರ ಶ್ರೇಣಿ ಎಷ್ಟನೇ ಪದವು -49 ಆಗುತ್ತದೆ? a 19, b 15, c 16, d 20. ನೋಡ್ರಿ ಇದರಲ್ಲಿ -49 ಆಗುವಂತಹ ಪದ ಯಾವುದಪ್ಪ ಅಂತಂದರೆ 19. ಎಷ್ಟು? 19ನೆಯ ಪದವು -49 ಆಗುತ್ತದೆ. ನೆಕ್ಸ್ಟ್ ಕ್ವಶನ್ 21, 42, 63, 84 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 210 ಆಗುತ್ತದೆ? ಈ ಸಮಾಂತರ ಶ್ರೇಣಿಯಲ್ಲಿ ಎಷ್ಟನೇ ಪದವು 210 ಆಗುತ್ತದೆ? ನೋಡಿರಿ ಈ ಸಮಾಂತರ ಶ್ರೇಣಿಯಲ್ಲಿ 10ನೇ ಪದವು 210 ಆಗುತ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ 5, 2, -1, -4 - -31 ಈ ಸಮಾಂತರ ಶ್ರೇಣಿಯಲ್ಲಿ ಕೊನೆಯಿಂದ ಮೊದಲನೆಯ ಪದದ ಕಡೆಗೆ 6ನೇ ಪದವು ಎಷ್ಟಾಗುತ್ತೆ? ಇಲ್ಲಿಂದ ಬರ್ತಾ ಹೋಗ್ಬೇಕು ನಾವು ರಿವರ್ಸ್. -31ರಿಂದ ರಿವರ್ಸ್ ಹೋದಾಗ 6ನೇ ಪದವು ಎಷ್ಟಾಗುತ್ತೆ ಅಂತ ಕ್ವಶನ್ ಇಲ್ಲಿ.
ಓಕೆನಾ. -25 ಆಗುತ್ತಾ, -22 ಆಗುತ್ತಾ, -19 -16 ಅನ್ನೋದು ಇದರಲ್ಲಿ ಸರಿಯಾದ ಉತ್ತರ ನೋಡಿರಿ. -16 ಎನ್ನುವುದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿರಿ. 4, 9, 14 -254 ಈ ಸಮಾಂತರ ಶ್ರೇಣಿಯಲ್ಲಿ ಕೊನೆಯಿಂದ ಮೊದಲನೇ ಪದದ ಕಡೆಗೆ 10ನೇ ಪದವು ಎಷ್ಟಾಗುತ್ತೆ? 254 ಇದೆಯಲ್ಲ, ಇಲ್ಲಿಂದ ರಿವರ್ಸ್ ಹೋದಾಗ 10ನೇ ಪದ ಎಷ್ಟಾಗುತ್ತೆ? ಇದನ್ನು 1 ಅಂತ ತಗೊಂಡಾಗ 10ನೇ ಪದವು ಎಷ್ಟಾಗುವುದು ನೋಡ್ರಿ. ಇಲ್ಲಿ 10ನೇ ಪದವು ಏನಾಗುತ್ತೆ? ಕೊನೆಯಿಂದ ಮೊದಲನೇ ಪದದ ಕಡೆಗೆ 10ನೇ ಪದವು 209 ಆಗುತ್ತೆ. ಓಕೆನಾ. ನೆಕ್ಸ್ಟ್ 41ನೇ ಪ್ರಶ್ನೆ. 3ರಿಂದ ನಿಶೇಷವಾಗಿ ಭಾಗವಾಗುವ 2 ಅಂಕಿಗಳ ಒಟ್ಟು ಸಂಖ್ಯೆಗಳು. 3ರಿಂದ ನಿಶೇಷವಾಗಿ ಭಾಗವಾಗಬೇಕು ಅಂಥವು 2 ಅಂಕಿಗಳ ಒಟ್ಟು ಸಂಖ್ಯೆಗಳು ಎಷ್ಟು ರೀ? ಅಂತಹ ಒಟ್ಟು ಸಂಖ್ಯೆಗಳು ಎಷ್ಟಪ್ಪ? ಇಲ್ಲಿ 30 ಇವೆ. ಓಕೆನಾ. ಸಿ 30 ಎನ್ನುವುದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನು ಹೇಳ್ತಾ ಇದೆ? a + d a + 2d a + 3d ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ nನೇ ಪದಗಳ ಮೊತ್ತವು ಏನಾಗುತ್ತೆ? ಇಲ್ಲಿ ಮೊದಲನೇ n ಪದಗಳ ಮೊತ್ತ ಎಷ್ಟು? ಈ 4 ಆಪ್ಷನ್ನಲ್ಲಿ ಸರಿಯಾದ ಉತ್ತರ ನೋಡ್ರಿ. ಇಲ್ಲಿ ಸರಿಯಾದ ಉತ್ತರ ಬಿ n/2 ಇಂಟು ಬ್ರ್ಯಾಕೆಟ್ 2a + n - ಎನ್ನುವುದು ಮೊದಲ n ಪದಗಳ ಮೊತ್ತ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿರಿ. 43ನೇ ಪ್ರಶ್ನೆ. a, a + d, a + 2d, a + 3d ಡ್ಯಾಶ್ ಅಲ್ಲಿ ಈ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವು ಎಷ್ಟಾಗುತ್ತೆ? ಇಲ್ಲಿ 43ನೇ ಪ್ರಶ್ನೆಗೆ ಮೊದಲ n ಪದಗಳ ಮೊತ್ತವು n2 ಇಂಟು ಬ್ರ್ಯಾಕೆಟ್ ಆಫ್ a + l ಆಗುತ್ತೆ. ನೆಕ್ಸ್ಟ್ ನೋಡ್ರಿ. 44ನೇ ಪ್ರಶ್ನೆ. 3 ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವು 3ನ್ನು 20 ಸಾರಿ ನಾವು ಕೂಡಿಸಿದಾಗ ಏನಾಗುತ್ತೆ? 23 60. 44ನೇ ಕ್ವಶನ್ನಿಗೆ ಉತ್ತರ ಯಾವುದ್ರಿ? ಇಲ್ಲಿ ಬಿ ಎನ್ನುವುದು ಸರಿಯಾದ ಉತ್ತರ. ಓಕೆ. ನೆಕ್ಸ್ಟ್ 45ನೇ ಪ್ರಶ್ನೆ ನೋಡ್ರಿ. 2, 7, 12 ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವು 2, 7, 12 ಡ್ಯಾಶ್ ಈ ಸಮಾಂತರ ಶ್ರೇಣಿಯಲ್ಲಿ 10 ಪದಗಳ ಮೊತ್ತ ಏನಾಗುತ್ತೆ ಇಲ್ಲಿ ಅಂತಂದರೆ ನೋಡ್ರಿ. ಇಲ್ಲಿ ಮೊದಲ 10 ಪದಗಳ ಮೊತ್ತವು 245 ಆಗುತ್ತೆ. ಓಕೆನಾ. ನೆಕ್ಸ್ಟ್ 46ನೇ ಪ್ರಶ್ನೆ. a 3a 5, ಡ್ಯಾಶ್ ಈ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವು ಏನಾಗುತ್ತೆ? ಇದರಲ್ಲಿ 1ನೇದು na 2n - 1 ಇಂಟು ಬ್ರ್ಯಾಕೆಟ್ n² a². ಈ 4ರಲ್ಲಿ ಸರಿಯಾದ ಉತ್ತರ ನೋಡ್ರಿ. ಇಲ್ಲಲ್ಲಿ ನೋಡ್ರಿ, ಸಿ ಎನ್ನುವುದು n² a ಎನ್ನುವುದು ಇಲ್ಲಿ ಸರಿಯಾದ ಉತ್ತರವಾಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. 2 + 4 + 6 + ಡ್ಯಾಶ್ +200 ಈ ಸಮಾಂತರ ಶ್ರೇಣಿಯ ಮೊತ್ತವು ಇದರ ಮೊತ್ತ ಎಷ್ಟಾಗುತ್ತೆ ಅಂತಂದರೆ ನೋಡ್ರಿ 5050 ಆಗುತ್ತಾ, 10100 ಆಗುತ್ತಾ, 15155 ಆಗುತ್ತಾ, ಅಥವಾ 20200 ಆಗುತ್ತಾ ಅನ್ನೋದು ಇಲ್ಲಿ ಕ್ವಶನ್ನು. ಹಾಗಿದ್ದಾಗ ನೋಡ್ರಿ, ಇಲ್ಲಿ ಸರಿಯಾದ ಉತ್ತರ ಏನಾಯ್ತು? ಇಲ್ಲಿ ಬಿ ಎನ್ನುವುದು ಸರಿಯಾದ ಉತ್ತರ. 10100 ಎನ್ನುವುದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು n+1/2 n² n × n+1/2 n × n+2/2 ಎನ್ನುವುದು ಇಲ್ಲಿ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಏನಾಗುತ್ತೆ ಅಂದಾಗ ನೋಡ್ರಿ, ಇದರಲ್ಲಿ ಸರಿಯಾದ ಉತ್ತರ n+1/2 ಎನ್ನುವುದು ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ 49ನೇ ಪ್ರಶ್ನೆ ಏನು ಹೇಳ್ತಾ ಇದೆ ನೋಡ್ರಿ. ಮೊದಲನೇ ಪದ -5 ಮತ್ತು ಸಾಮಾನ್ಯ ವ್ಯತ್ಯಾಸ 2 ಇರುವ ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತವು ನೋಡ್ರಿ, ಸಾಮಾನ್ಯ ವ್ಯತ್ಯಾಸ 2, ಮೊದಲನೇ ಪದ -5. ಈ ರೀತಿ ಇದ್ದಾಗ ಮೊದಲ 6 ಪದಗಳ ಮೊತ್ತವು ಎಷ್ಟಾಗುತ್ತೆ? ಇಲ್ಲಿ ಮೊದಲ 6 ಪದಗಳ ಮೊತ್ತವು ಬಿ 0 ಆಗುತ್ತೆ. ಮೊದಲ 6 ಪದಗಳ ಮೊತ್ತವು 0 ಅಂತ ನಾವು ಹೇಳಬೇಕು. ಓಕೆನಾ. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತದೆ ನೋಡ್ರಿ. ಮೊದಲ n ಪದಗಳ ಮೊತ್ತವು Sn ಆಗಿರುವ ಸಮಾಂತರ ಶ್ರೇಣಿ nನೇ ಪದವು ನೋಡ್ರಿ, ಸಮಾಂತರ ಶ್ರೇಣಿಯಲ್ಲಿ nನೇ ಪದ ಏನಾಗುತ್ತೆ? ಇಲ್ಲಿ Sn - 1 ಎನ್ನುವುದು
ಸಮಾಂತರ ಶ್ರೇಣಿ ಎನ್ನನೇ ಪದ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.